ನಾನು ಒಂದು ಖಾಸಗಿ ವಿದ್ಯಾಸಂಸ್ಥೆಯನ್ನು ನಡೆಸಿ ನಾವು ಖಾಸಗಿ ವಿದ್ಯಾಸಂಸ್ಥೆಯವ್ರು ಹೆಂಗೆ ಫಲಿತಾಂಶ ಕೊಡ್ತೀವಿ ಅಂದರೆ ಮಗುನ ಆವತ್ತೇ ಓದಿಸ್ತೀವಿ. ಇದು ಓದಬೇಕು ಅಂದರೆ ಎಕ್ಸಾಮ್ ಟೆಸ್ಟ್ ಇದ್ದರೆ ಓದ್ತಾರೆ. ಸರ್ಕಾರಿ ಶಾಲೆಗಳಲ್ಲಿ ಯಾಕೆ ನಾವು ಡೈಲಿ ಎಕ್ಸಾಮ್ ಇಡಬಾರ್ದು ಅಂತ ನಾನು ಅರ್ಧ ವರ್ಷದ ಸಿಲೆಬಸ್ ಮುಗಿಸಿ ನಮ್ಮ ನಾಗಭೂಷಣ್ ಸರ್ ಈಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅವ್ರನ್ನ ಇನ್ಚಾರ್ಜ್ ಮಾಡಿ 50% ಸಿಲೆಬಸ್ ಮೇಲೆ 48 ಎಕ್ಸಾಮ್ 48 ಎಕ್ಸಾಮು ಮತ್ತು ಅಕ್ಟೋಬರಿಂದ ನವಂಬರ್ ಡಿಸೆಂಬರ್ ಜಾನ್ವರಿಗೆ ಮುಗಿದಿದ್ದು 48 ಎಕ್ಸಾಮು, ಒಟ್ಟು 96 ಎಕ್ಸಾಮು ಟೈಮ್ ಟೇಬಲ್ ಹಾಕಿದ್ವಿ. ಡೈಲಿ ಎಕ್ಸಾಮ್ ನಡೆಸಿದ್ವಿ, ಡೈಲಿ ಇಂಟರ್ ಸ್ಕೂಲ್ ಎವ್ಯಾಲ್ಯೂಷನ್ ಮಾಡಿಸಿದ್ವಿ, ಇದು ಮಾಡಿದ್ವಿ. ಇದು ಯಶಸ್ವಿಯಾಗಿ ನಡೀತಿತ್ತು ಅಂತ ನಾನು ಮಾನ್ಯ ಮಧು ಬಂಗಾರಪ್ಪ ಸಾಹೇಬ್ರಿಗೆ ಕಮಿಷನರೇಟ್ಗೆ ಆವಾಗ ಸಂದರ್ಭ ಸಿಕ್ಕಿದಾಗೆಲ್ಲ ಹೇಳ್ತಿದ್ದೆ, ಸರ್ ಹಿಂಗೆ ಮಾಡ್ತಿದ್ದೀನಿ ಅಂತ ಹೇಳಿದ್ದೆ. ಅವರು ಹೇಳಿದ್ರು ಇದು ಎಫೆಕ್ಟಿವ್ ಆಗಿ ಹೇಗೆ ಮಾಡೋದು ಅಂತ ಚರ್ಚೆ ಮಾಡಿದ್ವಿ. ಬಟ್ ಈಗ ಅದು ರಾಜ್ಯ ಮಟ್ಟದಲ್ಲೂ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋ ತೀರ್ಮಾನ ಸದ್ಯಕ್ಕೆ ತೆಗೆದುಕೊಂಡಿದ್ದಾರೆ ಅಂತ ನನ್ನ ಗಮನಕ್ಕೆ ಬಂದಿದೆ. ಮೋಸ್ಟ್ಲಿ ಅದು ಎಷ್ಟು ಟೆಸ್ಟ್ಗಳಿಡ್ತಾರೆ, ಎಷ್ಟು ಪರೀಕ್ಷೆ ಇಡ್ತಾರೆ ಅನ್ನೋದು ಗೊತ್ತಿಲ್ಲ. ಬಟ್ ನಾವಂತೂ ಇಲ್ಲಿ 96 ಎಕ್ಸಾಮ್ ಇಟ್ಟಿದ್ದೀವಿ. ಬಟ್ ಇದೊಂದು ಒಳ್ಳೆ ಬೆಳವಣಿಗೆ. ನೆಕ್ಸ್ಟ್ ಬ್ಯಾಚ್ ಮಕ್ಕಳಿಗೆ ಅಟ್ಲೀಸ್ಟ್ ಗೌರ್ಮೆಂಟಿಂದ ಪಬ್ಲಿಕ್ ಲೆವೆಲಲ್ಲಿ ಆವಾಗ ಎಕ್ಸಾಮ್ ಮಾಡ್ತಾರೆ ಅಂತ ನನಗೆ ತಿಳಿದು ಬಂದಿದೆ. ನಾನು ಸರ್ಕಾರಕ್ಕೆ ಧನ್ಯವಾದ ತಿಳಿಸ್ತೇನೆ. ಚಿಕ್ಕಬಳ್ಳಾಪುರದ ಮಾಡೆಲ್ ಆಗಿದೆ ಎಲ್ಲ. ಈಗ ನಮ್ಮೂರಿಗೆ ನಮ್ಮ ಶಾಸಕ ನೋಡ್ಕೊಳ್ಳಿ, ಇವತ್ತಲ್ಲ ನಾಳೆ ಕರ್ನಾಟಕದ ಎಲ್ಲ MLAಗಳು ಇದನ್ನು ಫಾಲೋ ಮಾಡ್ತಾರೆ. ನಮಸ್ತೆ ಚಿಕ್ಕಬಳ್ಳಾಪುರ ಫಾಲೋ ಮಾಡ್ತಾರೆ ಅಲ್ವಾ ಸರ್. ನಾನೇ ಯಾಕೆ ಮಾಡ್ತಿದ್ದೀನಿ ಅಂದರೆ ಏನೋ ಐಡಿಯಾಸು ಬ್ರಿಲಿಯಂಟು, ನಾನೇನು ಹೆವಿ ಟಾಪರು ಅದೆಲ್ಲ ಅಲ್ಲ. ಮನಸ್ಸಲ್ಲಿ ನನಗೆ ನೋವು ಗೊತ್ತು, ಹಸಿವಿನ ಬೆಲೆ ಗೊತ್ತು, ಕಣ್ಣೀರಿನ ವ್ಯಾಲ್ಯೂ ಗೊತ್ತು, ಒಂಟಿತನದ ಏಕಾಂತದ ಅನಾಥ ಪ್ರಜ್ಞೆಯ ಕಾಳಜಿ ಹೇಗಿರುತ್ತೆ ಅಂತ ನನಗೆ ಗೊತ್ತು. ಆ ಕಾರಣಕ್ಕೆ ಇದು ಸುತ್ತಾ ಇದ್ದೀನಿ. ಬಟ್ ಇದು ಸುತ್ತಿ ಎಲ್ಲರ ಕಷ್ಟ ಕೇಳಿ ಅವ್ರನ್ನ ಸ್ಪಂದಿಸ್ತೀವಿ. ನಾನು ಚಿಕ್ಕಬಳ್ಳಾಪುರ ಜನತೆಗೆ ಹೇಳೋಕ್ಕೆ ಇಷ್ಟಪಡೋದಿಷ್ಟೇ, ನಿಮ್ಮ ಕಷ್ಟಕ್ಕೆ ನಿಮ್ಮ ಮನೆ ಮಗನಾಗಿ ನಾನು ಊರೂರು ಸುತ್ತೀನಿ. ಇನ್ನೂ ಒಂದು 200 ವಿಲೇಜ್ ಇದೆ. ದಯವಿಟ್ಟು ಎಲ್ಲರೂ ಸ್ವಲ್ಪ ಸಹಕಾರ ಕೊಡಿ. ಎಲ್ಲ ಹಳ್ಳಿಗೂ ಬರ್ತೀನಿ, ನಿಮ್ಮ ಕಷ್ಟ ಕೇಳ್ತೀನಿ. ನಿಮ್ಮ ಫ್ಯೂಚರೇ ನನಗೆ ಮುಖ್ಯ. ನಾನು ಯಾವುದು ಪವರಿಂದ ನಾನು ಮತ್ತೆ ಹೇಳ್ತಿದ್ದೀನಿ, ನಾನು ಚಿಕ್ಕಬಳ್ಳಾಪುರಕ್ಕೆ ಪ್ರತಿ ಹಳ್ಳಿಗೆ ಓಟ್ ಕೇಳೋಕ್ಕೆ ಬರ್ತಾಯಿಲ್ಲ, ಕಷ್ಟ ಕೇಳೋಕ್ಕೆ ಬರ್ತಿದ್ದೀನಿ. ಪ್ರಾಯಶಃ ಕರ್ನಾಟಕ ರಾಜಕಾರಣದಲ್ಲಿ ಒಂದು ಹಳ್ಳಿಗೆ ಕಷ್ಟ ಕೇಳೋಕ್ಕೆ ಬರ್ತಿರೋ ಮೊದಲನೇ MLA ಅಂತ ನನ್ನ ಭಾವನೆ. ಚಿಕ್ಕಬಳ್ಳಾಪುರ ಎಲ್ಲದರಲ್ಲೂ ಮೊದಲು. 2 ಭಾರತ ರತ್ನ ಪ್ರಶಸ್ತಿ ಪಡೆದ ಜಿಲ್ಲೆಯ ದೇಶದ ಮೊದಲ ಜಿಲ್ಲೆ, 3 ಪದ್ಮಶ್ರೀ ವಿಭೂಷಣ ಬರೆದ ದೇಶದ ಮೊದಲ ಜಿಲ್ಲೆ, ಅನಾಥ ಹುಡುಗನನ್ನು ವಿಧಾನಸೌಧಕ್ಕೆ ಕಳಿಸ ದೇಶದ ಏಕೈಕ ಜಿಲ್ಲೆ ನನ್ನದು. ಇದು ಚಿಕ್ಕಬಳ್ಳಾಪುರ.